ಪ್ರಿಯ ಸ್ನೇಹಿತರೆ, ಜೆಫೆಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಒಬ್ಬ ಹುಡುಗ ತನ್ನ ಮುದುಕನನ್ನ ಒಬ್ಬ ವ್ಯಕ್ತಿಯು ತನ್ನ ಇಡೀ ಜೀವನದಲ್ಲಿ ಎಷ್ಟು ಬಾರಿ ವೀರ್ಯ ನಾಶ ಮಾಡಬಹುದು ಎಂದು ಕೇಳುತ್ತಾನೆ. ಅದಕ್ಕೆ ಮುದುಕನು ತನ್ನ ಇಡೀ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಮಾಡಬೇಕು ಎಂದು ಉತ್ತರಿಸಿದ. ಇದರಿಂದ ತೃಪ್ತರಾಗದಿದ್ದರೆ ಎಂದು ಹುಡುಗ ಕೇಳಿದನು. ಆಗ ಮುದುಕನು ವರ್ಷಕ್ಕೊಮ್ಮೆ ಇದನ್ನ ಮಾಡಬೇಕೆಂದು ಹೇಳುತ್ತಾನೆ. ಆಗ ಹುಡುಗನು ಇದರಿಂದಲೂ ಸಮಾಧಾನವಾಗದಿದ್ದರೆ ಎಂದು ಹೇಳಿದನು. ಆಗ ಮುದುಕ ತಿಂಗಳಿಗೊಮ್ಮೆ ಮಾಡಬೇಕೆಂದು ಹೇಳಿದನು. ಆಗ ಬಾಲಕ ಇದರಿಂದ ತೃಪ್ತನಾಗದಿದ್ದರೆ ಎಂದು ಕೇಳಿದನು. ಆಗ ಆ ವ್ಯಕ್ತಿ ತನ್ನ ಸಾವಿಗೆ ತಾನೇ ಹಳ್ಳ ತೋಡಬೇಕು ಎಂದು ಮುದುಕ ಹೇಳುತ್ತಾನೆ. ಸ್ನೇಹಿತರೆ, ಈ ವಿಡಿಯೋವನ್ನ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನೀವು ಯಾವುದೋ ವಿಷಯವನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೀರಿ. ಅತಿಯಾಗಿ ಹಸ್ತಮೈಥುನ ಮಾಡುವವರು ಅಥವಾ ಇನ್ಯಾವುದೇ ವಿಷಯಕ್ಕೆ ವೀರ್ಯವನ್ನ ವ್ಯರ್ಥ ಮಾಡುವವರಿಗೆ ಗಮನದ ಕೊರತೆ, ಅವರ ಮುಖದಲ್ಲಿ ಸಂತೋಷ ಇರುವುದಿಲ್ಲ. ಹಾಗೆ ಅವರ ಒಳಪುಂಕ ಕಣ್ಮರೆಯಾಗುತ್ತಲೇ ಇರುತ್ತದೆ. ಏಕೆಂದರೆ ವೀರ್ಯದಲ್ಲಿ ನಮ್ಮ ದೇಹ ಮತ್ತು ಮನಸ್ಸಿನ ಬೆಳವಣಿಗೆಗೆ ಸಹಾಯ ಮಾಡುವ ಅನೇಕ ಅಂಶಗಳು ಇವೆ. ಅದಕ್ಕಾಗಿಯೇ ಜಿಮ್ಗೆ ಹೋಗುವವರು ತಮ್ಮ ವೀರ್ಯವನ್ನ ವ್ಯರ್ಥ ಮಾಡದಂತೆ ನಿಷೇಧಿಸಲಾಗಿದೆ. ನೀವು ನಿಮ್ಮ ವೀರ್ಯವನ್ನ ವ್ಯರ್ಥ ಮಾಡಿದರೆ ಏನಾಗುತ್ತದೆ? 1 ತಿಂಗಳು, 2 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ವೀರ್ಯವು ನಿಮ್ಮ ದೇಹದಲ್ಲಿ ಉಳಿದರೆ 24 ಗಂಟೆಗಳ ಕಾಲ ವಿಭಿನ್ನ ಮಟ್ಟದ ಶಕ್ತಿಯು ನಿಮ್ಮಲ್ಲಿ ಉಳಿಯುತ್ತದೆ. ನೀವು ದೃಢ ಭಾವನೆಯನ್ನು ನಿಲ್ಲಿಸುತ್ತೀರಿ. ನಿಮ್ಮ ಬಯಕೆಯು 5, 6 ಅಥವಾ ಗರಿಷ್ಠ 7ರಲ್ಲಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಗಂಟೆಗಳ ಕಾಲ ನೀವು ಆಂತರಿಕ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ವೀರ್ಯವು ಯಾವ ಮಟ್ಟದ ಶಕ್ತಿಯನ್ನು ಹೊಂದಿರುತ್ತದೆ? ಸ್ನೇಹಿತರೆ, ನಾನು ನಿಮಗೆ ಹೇಳಲು ಬಹಳಷ್ಟು ಆಸಕ್ತಿದಾಯಕ ವಿಷಯಗಳನ್ನು ಹೊಂದಿದ್ದೇನೆ. ಕಲಿಕೆಯು ನಿಮ್ಮ ಜೀವನವನ್ನು ಬೇರೆ ಹಂತಕ್ಕೆ ಕೊಂಡೊಯ್ಯುತ್ತದೆ. 1 ತಿಂಗಳಲ್ಲಿ ನಿಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಕೆಲವು ಜನರು ಕೇವಲ 1 ನಿಮಿಷದಲ್ಲಿ ಅದರ ಶಕ್ತಿಯನ್ನು ಅನುಭವಿಸುತ್ತಾರೆ. ನೀವು 15 ದಿನಗಳು, 20 ದಿನಗಳು ಅಥವಾ 1 ತಿಂಗಳ ಸವಾಲನ್ನು ತೆಗೆದುಕೊಳ್ಳಬಹುದು. ಮತ್ತು ನೀವು ಸವಾಲನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಮತ್ತು ನೀವು ಹಸ್ತಮೈಥುನದ ಅಭ್ಯಾಸವನ್ನು ಹೊಂದಿದ್ದರೆ ನಂತರ ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ವಾರಕ್ಕೊಮ್ಮೆ ಮಾಡಿದರೆ 2 ವಾರಕ್ಕೊಮ್ಮೆ ಮಾಡಿ. ಇದನ್ನು ಮಾಡಿ ಹಂಚಿಕೊಳ್ಳಲು ನಿಮಗೆ ಯಾವುದೇ ಹಣ ಖರ್ಚಾಗುವುದಿಲ್ಲ. ಆದರೆ ಇದನ್ನು ನೋಡಿದ ನಂತರ ಕೆಲವು ಮಗು ಖಂಡಿತವಾಗಿಯೂ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕಿರಿಯ ಸಹೋದರರು, ಸ್ನೇಹಿತರು, ಮಕ್ಕಳೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರು ತಪ್ಪು ದಾರಿಯಲ್ಲಿ ಹೋಗುವುದನ್ನು ತಪ್ಪಿಸಬಹುದು. ಇದು ಶೈಕ್ಷಣಿಕ ವಿಡಿಯೋವಾಗಿದೆ ಮತ್ತು ಆದ್ದರಿಂದ ಇಂತಹ ಇನ್ನಷ್ಟು ಅದ್ಭುತ ವಿಷಯಗಳನ್ನು ತಿಳಿದುಕೊಳ್ಳಲು ಹಿಂದೆ ನಮ್ಮ ಚಾನಲ್ಗೆ ಚಂದಾದಾರರಾಗಿರಿ. ಧನ್ಯವಾದಗಳು.